ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯಲ್ಲಿ ಭಾರತೀಯತೆ ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ KS ನರಸಿಂಹಸ್ವಾಮಿಯವರ ಕವಿ ಪರಿಚಯ. KS ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯವರು. ಇವರ ಕಾಲ 1915. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977ರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಇವರು ಪ್ರೇಮ ಕವಿ ಎಂದು ಹೆಸರಾಗಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಉತ್ತರ: ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಪ್ರಶ್ನೆ 2. ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತವೆ? ಉತ್ತರ: ಪೆರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತವೆ. 3ನೇ ಪ್ರಶ್ನೆ. ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ? ಉತ್ತರ: ಹಸಿರು ದೀಪವನ್ನು ಬಯಲ ತುಂಬ ಹಚ್ಚಲಾಗಿದೆ. ಪ್ರಶ್ನೆ 4. ಯಂತ್ರಘೋಷ ಹೇಳುತ್ತಿರುವ ಬಗ್ಗೆ ಹೀಗೆ? ಉತ್ತರ: ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಘೋಷ ಹೇಳುತ್ತಿದೆ. ಪ್ರಶ್ನೆ 5. ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು? ಉತ್ತರ: ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ನಮ್ಮ ವೀರ ಯೋಧರು. ಪ್ರಶ್ನೆ 6. ನಮ್ಮ ಪಯಣ ಎತ್ತ ಸಾಗಿದೆ? ಉತ್ತರ: ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ. ಪ್ರಶ್ನೆ 7. ಭಾರತೀಯತೆ ಪದ್ಯದ ಆಕರ ಕೃತಿ ಯಾವುದು? ಉತ್ತರ: ಭಾರತೀಯತೆ ಪದ್ಯದ ಆಕರ ಕೃತಿ ನವಪಲ್ಲವ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ. ಉತ್ತರ: ನಮ್ಮ ದೇಶದ ಉತ್ತರದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯ ಪರ್ವತವಿದೆ. ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ತೆರೆಗಳಿವೆ. ಬಯಲ ಪ್ರದೇಶಗಳಲ್ಲಿ ಬೆಳೆಗಳ ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ. ಅಲ್ಲಲ್ಲಿ ಆಕಾಶಕ್ಕೆ ಹೊಗೆ ಚೆಲ್ಲುತ್ತಾ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ. ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳಿದ್ದರೂ ದರ್ಶನ ಮಾತ್ರ ಒಂದೇ. ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಭಾವ ಎಲ್ಲೆಲ್ಲೂ ಇದೆ. ಪ್ರಶ್ನೆ 2. ಭಾಷೆ ಬೇರೆಯಾದರೂ ಭಾವ ಒಂದು, ಸಮರ್ಥಿಸಿ. ಉತ್ತರ: ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಎಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಸಮುದ್ರದ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರಧ್ವಜದ ನೆರಳಿನಲ್ಲಿ ನಾವೆಲ್ಲ ಸಂರಕ್ಷಿತವಾಗಿದ್ದೇವೆ. ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರವಿದೆ. ಆ ಹಾಡುಗಳ ಭಾಷೆಗಳು ಬೇರೆ ಬೇರೆ ಆದರೂ ಭಾವ ಮಾತ್ರ ಒಂದೇ ಆಗಿದೆ. ನಾವೆಲ್ಲರೂ ಭಾರತೀಯರೆಂಬ ಅಭಿಮಾನವಿದೆ. ಹೀಗೆ ಭಾಷೆಗಳು ಬೇರೆ ಬೇರೆ ಆಗಿದ್ದರೂ ನಮ್ಮೆಲ್ಲರ ಭಾವ ಮಾತ್ರ ಒಂದೇ ಆಗಿದೆ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ: ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ. ಉತ್ತರ: ನಮ್ಮ ಭಾರತದ ಉತ್ತರದಲ್ಲಿ ಆಕಾಶದ ಎತ್ತರಕ್ಕೆ ನಿಂತ ಹಿಮಾಲಯ ಪರ್ವತಗಳು, ಮೌನದಲ್ಲಿ 3 ದಿಕ್ಕುಗಳಲ್ಲೂ ವಿಸ್ತಾರವಾಗಿ ಹರಡಿರುವ ಕರಾವಳಿಗೆ ಮುತ್ತ ನೀಡುವ ದೊಡ್ಡ ದೊಡ್ಡ ಅಲೆಗಳ ಗಾನದಲ್ಲಿ, ಬಯಲಿನ ತುಂಬ ಹಸಿರಿನ ದೀಪಗಳನ್ನೇ ಹಚ್ಚಿರುವ ನದಿಗಳಲ್ಲಿ, ನೀಲಿ ಆಕಾಶದಲ್ಲಿ ಹೊಗೆಯನ್ನು ಚೆಲ್ಲುವ ಯಂತ್ರಗಳ ಘೋಷದಲ್ಲಿ, ಕಣ್ಣು ಬೇರೆ ಬೇರೆಯಾಗಿದ್ದರೂ ನೋಟ ಒಂದೇ ಎಂಬ ಭಾವವಿದೆ. ನಮ್ಮ ನಾಡಿನ ಗಡಿಗಳಾದ ಭೂಮಿ, ಬಾನು, ಕಡಲಿನಲ್ಲಿ ನಮ್ಮ ಸೈನಿಕರು ನಮ್ಮನ್ನೆಲ್ಲ ರಕ್ಷಿಸುತ್ತಾ ಎತ್ತಿ ಹಿಡಿದಿರುವ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡುಗಳಲ್ಲಿ, ನಮ್ಮ ಭಾಷೆಗಳು ಬೆಳೆದ ನಮ್ಮ ಕೊರಳಿನಲ್ಲಿ,
ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡುಗಳಲ್ಲಿ ನಮ್ಮ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಾವು ಭಾರತೀಯರೆಂಬ ಭಾವವಿದೆ. ದೇಶಕ್ಕಾಗಿ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನೇ ಬಲಿದಾನ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಹೊರೆಯವರಿಗೆ ಆಸರೆಯನ್ನು ನೀಡಿ ಸಹಾಯ ಮಾಡುವ ಕರುಣೆಯಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವೆಲ್ಲ ಒಂದೇ, ನಾವು ಭಾರತೀಯರು ಎಂಬ ಭಾವವಿದೆ. ಸಂದರ್ಭಾನುಸಾರ ವಿವರಿಸಿ. ಸಂದರ್ಭ 1, ಕಣ್ಣು ಬೇರೆ ನೋಟ ಒಂದು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ KS ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿದೆ. ಸಂದರ್ಭ ನಮ್ಮ ದೇಶದ ಉತ್ತರದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯ ಪರ್ವತವಿದೆ. ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ತೆರೆಗಳಿವೆ. ಬಯಲ ಪ್ರದೇಶಗಳಲ್ಲಿ ಬೆಳೆಗಳ ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ. ಅಲ್ಲಲ್ಲಿ ಆಕಾಶಕ್ಕೆ ಹೊಗೆ ಚೆಲ್ಲುತ್ತಾ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ. ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳಿದ್ದರೂ ದರ್ಶನ ಮಾತ್ರ ಒಂದೇ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಭಾವ ಎಲ್ಲೆಲ್ಲೂ ಇದೆ ಎಂಬುದು ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸಂದರ್ಭ 2, ಭಾಷೆ ಬೇರೆ ಭಾವ ಒಂದು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ KS ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿದೆ. ಸಂದರ್ಭ ನಮ್ಮ ದೇಶದ ಎಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಸಮುದ್ರ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರಧ್ವಜದ ನೆರಳಿನಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ. ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರವಿದೆ. ಆ ಹಾಡುಗಳ ಭಾಷೆಗಳು ಬೇರೆ ಬೇರೆಯಾದರೂ ಭಾವ ಮಾತ್ರ ಒಂದೇ ಆಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಭಾರತೀಯರ ಭಾಷೆಗಳು ಬೇರೆ ಬೇರೆ ಆಗಿದ್ದರೂ ಭಾವ ಮಾತ್ರ ಒಂದೇ ಆಗಿದೆ ಎನ್ನುವುದು ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸಂದರ್ಭ 3, ಎಲ್ಲೇ ಇರಲಿ ನಾವು ಒಂದು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ KS ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿದೆ. ಸಂದರ್ಭ ದೇಶಕ್ಕಾಗಿ ನಮ್ಮ ಅಮೂಲ್ಯವಾದ ಪ್ರಾಣಗಳನ್ನೇ ಬಲಿದಾನ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಹೊರೆಯವರಿಗೆ ಆಸರೆಯನ್ನು ನೀಡಿ ಸಹಾಯ ಮಾಡುವ ಕರುಣೆಯಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವೆಲ್ಲ ಒಂದೇ, ನಾವು ಭಾರತೀಯರು ಎಂಬ ಭಾವವಿದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಎಂಥ ಕಷ್ಟದ ಸನ್ನಿವೇಶಗಳು ಎದುರಾದರೂ ಭಾರತೀಯರು ಎಂಬುದನ್ನು ನಾವು ಮರೆಯುವುದಿಲ್ಲ ಎಂಬುದನ್ನು ಈ ಸಾಲಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯಲ್ಲಿ ಭಾರತೀಯತೆ ಪದ್ಯದ ಪ್ರಶ್ನೋತ್ತರಗಳನ್ನು ಕಲ್ತ್ಕೊಂಡಿದ್ದೀರಾ. ನಿಮಗೆ ಉಪಯೋಗ ಆಯಿತು ಅಂತ ಭಾವಿಸ್ಕೊಂಡಿದ್ದೀನಿ. ಉಪಯೋಗ ಆಯಿತು ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.